ಕನ್ನಡ ವರ್ಸಸ್ ತಮಿಳುನಾಡು ಫೈಟ್ ಮುಂದುವರೆದಿದೆ. ತಮಿಳುನಾಡಿನಲ್ಲಿ ಶಬರಿಮಲೆ ಯಾತ್ರಿಕರ ಮೇಲೆ ಹಲ್ಲೆ ಆಯ್ತಲ್ಲ, ಅವರ ಗಾಡಿಗಳನ್ನ ಅಡ್ಡ ಹಾಕುವಂತಹ ಕೆಲಸ ಆಯ್ತಲ್ಲ, ಆ ಘಟನೆಗೆ ಇಲ್ಲಿ ರಿಯಾಕ್ಷನ್ ಸಿಗ್ತಾ ಇದೆ. ಆನೇಕಲ್ನಲ್ಲಿ ತಮಿಳುನಾಡು ವಾಹನಗಳನ್ನ ತಡೆಯುವಂತಹ ಕೆಲಸವನ್ನ ಕನ್ನಡಿಗರು ಮಾಡಿದ್ದಾರೆ. ಕರವೇ ಸಂಘಟನೆಯ ಕಾರ್ಯಕರ್ತರು ಮಾಡಿದ್ದಾರೆ. ವಾಹನಗಳ ಮೇಲಿದ್ದಂತಹ ತಮಿಳು ಬಾವುಟವನ್ನ ತೆರವುಗೊಳಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದ್ರೆ ಅಲ್ಲಿ ನಮ್ಮ ವಾಹನಗಳಿಂದ ಕನ್ನಡದ ಬಾವುಟವನ್ನ ತೆಗೆಸುವಂತಹ ಕೆಲಸ ಆಯಿತು. ಹಾಗಾಗಿ ಅದಕ್ಕೆ ಸವಾಲಾಗಿ ಇಲ್ಲಿ ತಮಿಳುನಾಡಿನ ಬಾವುಟಗಳನ್ನ ತೆಗೆಸಲಾಗ್ತಾ ಇದೆ. ತಮಿಳುನಾಡಿನ ವಾಹನಗಳನ್ನ ತಡೆದು ಕನ್ನಡ ಪರ ಹೋರಾಟಗಾರರು ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಬಾವುಟವನ್ನ ತೆಗೆದು ನಗರಕ್ಕೆ ಬರಬೇಕು ಅನ್ನುವಂತಹ ವಾರ್ನಿಂಗ್ ಅನ್ನ ನೀಡಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಭರತ್ ನೀಡ್ತಾ ಹೋಗ್ತಾರೆ. ಭರತ್, ತಮಿಳುನಾಡಿನಲ್ಲಿ ಆದಂತಹ ಆಕ್ಷನ್ಗೆ ಕರ್ನಾಟಕದಲ್ಲಿ ರಿಯಾಕ್ಷನ್ ಸಿಗ್ತಾ ಇದೆ. ಏನ್ ಹೇಳ್ತಿದ್ದಾರೆ ಕನ್ನಡ ಪರ ಹೋರಾಟಗಾರರು? ಅದಕ್ಕೆ ತಮಿಳುನಾಡಿನ ವಾಹನ ಸವಾರರ ಪ್ರತಿಕ್ರಿಯೆ ಹೇಗಿದೆ? ಏನ್ ಡೀಟೇಲ್ಸ್ ಇದೆ ಭರತ್? ವಿದ್ಯಾ, ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಶಬರಿಮಲೆ ಯಾತ್ರೆಗೆ ಹೋಗುವಂತಹ ಕರ್ನಾಟಕದ ವಾಹನಗಳನ್ನ ತಡೆದು ಆ ವಾಹನಗಳ ಮೇಲೆ ಹಾಕಿರುವಂತಹ ಕನ್ನಡದ ಬಾವುಟ ಜೊತೆಗೆ ಕನ್ನಡವನ್ನ ರೆಪ್ರೆಸೆಂಟ್ ಮಾಡುವಂತಹ ಸ್ಟಿಕ್ಕರ್ಸ್, ಪೋಸ್ಟರ್ಸ್ ಏನಾದ್ರೂ ಇದ್ರೆ ಕೂಡ ಅದನ್ನ ತೆಗೆಸುವಂತಹ ಒಂದು ಕೆಲಸವನ್ನ ಅಲ್ಲಿನ ಸ್ಥಳೀಯ ಅಂದ್ರೆ ತಮಿಳಿನ ಕೆಲವು ಪುಂಡರು ಅಂತ ಏನ್ ಹೇಳ್ಬೋದು ಅವರು ಮಾಡ್ತಾ ಇದ್ರು. ಅದಕ್ಕೆ ಈಗ ರಿಯಾಕ್ಷನ್ ಅಂತ ಹೇಳಿದ್ರೆ ಈಗ ಕರ್ನಾಟಕದಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಗಡಿಭಾಗ ಜೊತೆಗೆ ಆನೇಕಲ್ ಸುತ್ತಮುತ್ತ ಪ್ರದೇಶದಲ್ಲಿ ತಮಿಳುನಾಡಿನ ವಾಹನಗಳೇನು ತಮಿಳುನಾಡಿನ ಕರ್ನಾಟಕದ ಒಳಗಡೆ ಬರ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ತಮಿಳುನಾಡಿನ ಅಥವಾ ತಮಿಳರ ಒಂದು ಸಂಕೇತವಾಗಿ ಬಳಸುವಂತಹ ಪೋಸ್ಟರ್ಗಳು ಅಥವಾ ಬಾವುಟಗಳನ್ನ ವಾಹನಗಳ ಮೇಲೆ ಇಟ್ಕೊಂಡ್ ಬಂದ್ರೆ ಅವ್ರನ್ನ ತಡೆದು ಅಲ್ಲಿ ಆ ಬಾವುಟಗಳನ್ನ ತೆಗೆಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಕನ್ನಡಿಗರು ತಮಿಳುನಾಡಿಗೆ ಹೋಗಿದಂತ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿಯಾಗಿ ಕನ್ನಡಿಗರ ಮೇಲೆ ಒಂದು ಹಲ್ಲೆ ಮಾಡುವಂತ ಕೆಲಸ ಆಗ್ತಿದೆ, ಒಂದು ದೌರ್ಜನ್ಯ ಮಾಡುವಂತ ಕೆಲಸ ಆಗ್ತಿದೆ. ಅದಕ್ಕೆ ಪ್ರತಿಯಾಗಿ ಇಲ್ಲಿ ಕನ್ನಡ ಪರ ಸಂಘಟನೆಯವರು, ಕನ್ನಡ ಅಭಿಮಾನಿಗಳು ಅದಕ್ಕೆ ರಿಯಾಕ್ಷನ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ತಮಿಳು ಸಿನಿಮಾ ಪ್ರದರ್ಶನವಾಗ್ತಾ ಇದ್ದಂತ ಸಂಪಿಗೆ ಥಿಯೇಟರ್ ಬಳಿ ಹೋಗಿ ಅಲ್ಲಿ ತಮಿಳು ಚಿತ್ರ ಪ್ರದರ್ಶನ ಆಗ್ತಿರುವಂತ ಸಂದರ್ಭದಲ್ಲಿ ಪೋಸ್ಟರ್ ಅನ್ನು ತೆಗೆಸುವಂತ ಕೆಲಸ ಮಾಡಿದ್ದಾರೆ. ಜೊತೆಗೆ ಕೆಲವೊಂದು ತಮಿಳಿಗರು ಹೆಚ್ಚಿರುವಂತಹ ಪ್ರದೇಶಗಳಲ್ಲಿ ತಮಿಳಿನಲ್ಲಿ ಕೆಲವೊಂದು ಬ್ಯಾನರ್ ಫ್ಲೆಕ್ಸ್ ಗಳನ್ನ ಹಾಕಿದ್ರು. ಆ ಜಾಗದಲ್ಲೂ ಕೂಡ ಆ ಫ್ಲೆಕ್ಸ್ ಬ್ಯಾನರ್ ಗಳನ್ನ ತೆಗೆಸುವಂತ ಒಂದು ಕೆಲಸವನ್ನ ಕನ್ನಡಿಗರು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಸದ್ಯಕ್ಕೆ ನಿಲ್ಲುವಂತಹ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ. ಇದಕ್ಕೆ ಪ್ರತಿಯಾಗಿ ಈಗ ಕೆಲವೊಂದು ವಾಹನ ಸವಾರರು, ಶಬರಿಮಲೆ ಯಾತ್ರೆಗೆ ಹೋಗುವಂತವ್ರು, ಜೊತೆಗೆ ತಮಿಳುನಾಡು ಕಡೆ ಪ್ರವಾಸಕ್ಕೆ ಹೋಗುವಂತಹ ವಾಹನ ಸವಾರರು ಈಗ ಕನ್ನಡದ ಬಾವುಟಗಳನ್ನ ತಮ್ಮ ವಾಹನದ ಮೇಲೆ ಇಟ್ಟು ಕನ್ನಡದ ಬಾವುಟವನ್ನ ರೆಪ್ರೆಸೆಂಟ್ ಮಾಡುವ ಬಣ್ಣಗಳನ್ನ ಬಳಸಿ ಈಗ ವಾಹನಗಳಲ್ಲಿ ಈಗ ಪ್ರವಾಸಕ್ಕೆ ಕೈಗೊಳ್ಳುತ್ತಿರುವಂತಹ ಒಂದು ದೃಶ್ಯಗಳು ಕೂಡ ಈಗ ಕಂಡು ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ತಮಿಳಿಗರು ಆರಂಭಿಸಿದಂತ ಒಂದು ಆಕ್ಷನ್ ಅಥವಾ ಅವ್ರೇನ್ ಮಾಡಿದ್ರು ಅದಕ್ಕೆ ರಿಯಾಕ್ಷನ್ ಕೊಡುವಂತ ಕೆಲಸ ಈಗ ಕನ್ನಡ ನೆಲದಲ್ಲಿ ವಿಶೇಷವಾಗಿ ಕನ್ನಡ ಪರ ಸಂಘಟನೆಯವರು ಮಾಡ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗೆ.